ಚಾಂದೋಗ್ಯ ಉಪದೇಶ ಯಾವ್ದಾಗ್ತಾ ಇದೆ ಇವತ್ತು? ಪದ್ಮ ಕ್ಲಿಯರ್ ಆಯ್ತಮ್ಮ ನಿಮ್ಗೆ? ಆಯ್ತು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇವಾಗ 6ನೇ ಅಧ್ಯಾಯದಲ್ಲಿ 14ನೇ ಖಂಡ ಏನಾಯ್ತು, ಅದಕ್ಕೆ ಹಿಂದೆ ಏನ್ ಮಾಡಿದ್ರು ಸ್ವಲ್ಪ ಸಿಂಹಾವಲೋಕನ ಮಾಡೋಣ. ಆವಾಗ ಏನಾಗತ್ತೆ, ಒಂದು ದಿನ ಗ್ಯಾಪ್ ಇತ್ತಲ್ವಾ, ಸ್ವಲ್ಪ ಅರ್ಥ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಸಿಂಹಾವಲೋಕನ ಮಾಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಏನ್ ಮಾಡಿದ್ರು, ಮೊದಲನೇ ಉಪದೇಶ ಕೊಟ್ರು. ಏನಂತ ಕೊಟ್ರು ಅವ್ರಿಗೆ? ಒಂದ್ಸಲಿ ಉಪದೇಶ ಮಾಡದ್ನಂತೆ, ಎಲ್ಲಾರು ನಾವು ಪರಮಾತ್ಮನಲ್ಲೇ ಸೇರಿದೀವಿ ಅಂದ್ರೆ ಯಾಕೆ ಸೇರೋ ಗೊತ್ತಾಗೋಲ್ಲ. ಆವಾಗ ಅವ್ರು ಏನ್ ಮಾಡಿದ್ರು, ಜೇನು ಹುಳುಗಳು ಎಲ್ಲ ಹೂಗಳಿಂದನೂ ರಸ ತಂದು ಹಾಕಿದಾಗ ಆ ಮಧು ಅಂತ ಆಗತ್ತಲ್ಲ ಒಟ್ಟಿಗೆ, ಆ ಮಧುವಿನಲ್ಲಿ ಇದು ಸೇರಿದೀವಿ ಅಂತ ಹೇಗೆ ಗೊತ್ತಾಗೋದಿಲ್ವೋ, ಈ ಹೂವಿನದು ಈ ವೃಕ್ಷದ್ದು ಅಂತ ಹೇಗೆ ಗೊತ್ತಾಗೋದಿಲ್ವೋ, ಅದೇ ರೀತಿ ಸತ್ಸ್ವರೂಪದಲ್ಲಿ ಒಂದಾಗಿ ಸೇರ್ಬಿಟ್ಟವ್ರಿಗೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ ಬೇಕಾರೆ ನೀವು. ಇವಾಗ ಅಲೆಗಳಿದೆ, ಒಂದು ದೊಡ್ಡ ಅಲೆ, ಇನ್ನೊಂದ್ ಸ್ವಲ್ಪ ಚಿಕ್ಕ ಅಲೆ ಬರ್ತಾ ಇತ್ತು. ಇವಾಗ ಅಲೆಗಳೆಲ್ಲ ನೀರಲ್ಲಿ ಸೇರ್ತು. ಈ ಅಲೆದು ನಾನ್ ಸೇರ್ದೆ, ನಾನ್ ಈ ಅಲೆ ಆಗಿದ್ದೆ, ನಾ ಅಲೆ ಆಗಿದ್ದೆ ಅಂತ ನೀರಿಗೆ ಏನಾದ್ರೂ ಗೊತ್ತಾಗತ್ತಾ? ಗೊತ್ತಾಗೋದೇ ಇಲ್ಲ. ಯಾಕೆಂದ್ರೆ ನಿಜವಾಗ್ಲೂ ಹೇಳಿದ್ರೆ ಅಲೆ ಅನ್ನೋದಿಲ್ಲ. ಬಟ್ ಅದೇ ರೀತಿ ಇಲ್ಲಿ ಒಂದು ಎಕ್ಸಾಂಪಲ್ ಏನ್ ಕೊಟ್ರು ಅಂದ್ರೆ, ಸತ್ಸ್ವರೂಪದಲ್ಲಿ ಸೇರಿದ್ರೂನು ಗೊತ್ತಾಗದೆ ಇರೋದಕ್ಕೆ ಯಾವುದು ಕೊಟ್ರು? ಮಧು, ಹನಿಯನ್ನು ಮಾಡುವ ಜೇನು ಹುಳುಗಳದ್ದು ಎಕ್ಸಾಂಪಲ್ ಕೊಟ್ರು. ಸರಿ, ಶ್ವೇತಕೇತು ಹೇಳ್ದ ಸರಿ, ಅದಂತೂ ಗೊತ್ತಾಗಲ್ಲ. ಬಟ್ ಪುನಃ ತಿರುಗು ಸೃಷ್ಟಿಗೆ ನಾಮರೂಪದಲ್ಲಿ ಬಂದು ಬಿಡ್ತಾನಲ್ಲ. ನೀವೇನ್ ಹೇಳಿದ್ರಿ ಮಂತ್ರ? ಯಾರು ಹುಲಿ ಆಗಿದ್ನೋ ಅವನು ಹುಲಿಯೇ ಆಗ್ತಾನೆ, ಯಾರು ಯಾವ ಪ್ರಾಣಿ ಆಗಿದ್ದನೋ ಹೆಣ್ಣಾದವರು ಹೆಣ್ಣಾಗ್ತಾರೆ, ಮನುಷ್ಯರೇ ಆಗ್ತಾರೆ ಅಂತ ಹೇಳಿದ್ರಲ್ಲ. ಇವಾಗ ವಾಪಸ್ ಬಂದ್ಮತ್ತೇನಾದ್ರೂ ನಮಗೆ ಯಾಕೆ ಗೊತ್ತಾಗಲ್ಲ? ನಾ ಅಲ್ಲೂ ಸೇರಿದ್ದೆ, ಇವಾಗ ಅಲ್ಲಿಂದ ಬಂದಿದ್ದೀನಿ, ನಾ ಪರಮಾತ್ಮನಿಂದ ಬಂದಿದ್ದೀನಿ ಅಂತ ಯಾಕೆ ಗೊತ್ತಾಗಲ್ಲ ಅಂತ ಹೇಳಿದ್ರು. ಅವಾಗ ಹೇಳಿದ್ರು, ನದಿಗಳೆಲ್ಲ ಹುಟ್ಟಿದೆ ಸಮುದ್ರದಿಂದ. ಆ ನದಿಗಳಿಗೆ ನಾನ್ ಸಮುದ್ರದಿಂದ ಬಂದಿದೆ ಅಂತ, ನಾನು ಈ ನದಿ ಆ ನದಿ ಅಂತ ಏನು ಗೊತ್ತಿಲ್ಲ. ಏನಾಯ್ತು? ಎಲ್ಲವೂ ಏನಾಯ್ತು? ವಾಪಸ್ಸು ತಿರುಗು ಆ ಪರಮಾತ್ಮ ಮಾಡಿರೋ ಲಾ ಪ್ರಕಾರ ಹೋಗಿ ಸೇರಿದೆ. ಅದಕ್ಕೆ ಯಾವುದು ಮನುಷ್ಯನ್ ತರ ಗಲಾಟೆನೆ ಮಾಡೋಲ್ಲ ನದಿಗಳು, ಪರಮಾತ್ಮನ ಲಾ ಪ್ರಕಾರ ಹೋಗಿ ಸೇರ್ಬಿಡುತ್ತೆ ಅಂತ ಹೇಳಿದ್ರು. ಹೇಗೆ ನದಿಗಳು ಏನಾಯ್ತು, ವಿಶೇಷ ರೂಪದಿಂದ ಸಮುದ್ರದಲ್ಲಿ ಬಂದ್ರು ಈ ನದಿ ವಾಪಸ್ ಸೇರದ್ ಮತ್ತೆ ಈ ನದಿ ಇದು ಆ ನದಿ ಅಂತ ವಿಷಯ ಗೊತ್ತಾಗಲ್ಲ. ಸರಿ, ಇವಾಗ ಹೇಳಿದ್ರು ಹಾಗಾದ್ರೆ ಅಲೆಗಳೆಲ್ಲ ನಷ್ಟ ಆಗತ್ತಲ್ವಾ, ಬಬಲ್ ನಷ್ಟ ಆಗತ್ತೆ. ನೀರಲ್ಲಿ ಅಲೆ ಬಂತು, ಅದೆಲ್ಲ ನಷ್ಟ ಆಗತ್ತಲ್ಲ. ಅದೇ ರೀತಿ ಜೀವನು ಯಾಕೆ ನಷ್ಟ ಆಗ್ಬಿಡೋಲ್ಲ? ಅಲೆ ಹೇಗೆ ನಷ್ಟ ಆಯ್ತು ಹಾಗೆ ಜೀವ ಯಾಕೆ ನಷ್ಟ ಆಗೋಲ್ಲ? ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ರು. ದೊಡ್ಡ ವೃಕ್ಷವನ್ನು ನೋಡಿ, ಆ ದೊಡ್ಡ ವೃಕ್ಷವನ್ನು ಮೂಲದಲ್ಲಿ ಕೆಳಗಡೆ ಬುಡದಲ್ಲಿ ಒಂದು ಕೊಡಲಿ ಏಟ್ ಹಾಕಿದ್ರೆ ರಸ ಹರಿಯತ್ತೆ, ಮಧ್ಯದಲ್ಲಿ ಹಾಕಿದ್ರೆ ರಸ ಹರಿಯತ್ತೆ, ಮೇಲೆ ಹಾಕಿದ್ರೆ ಅಲ್ಲೂ ರಸ ಹರಿಯತ್ತೆ ಅಂತ ಹೇಳಿದ್ರು. ಇದರಿಂದ ಏನ್ ಗೊತ್ತಾಗುತ್ತೆ? ವೃಕ್ಷ ಅನ್ನೋದು ಚೆನ್ನಾಗಿ ಬದುಕಿದೆ ಅಂತ ಗೊತ್ತಾಯ್ತು. ಆ ಬದುಕಿದೆ ಎನ್ನುವಾಗ ಆ ವೃಕ್ಷ ಅನ್ನೋದು ಬದುಕಿದೆ, ಜೀವತ್ವ ಇದೆ ಅಂತ ಗೊತ್ತಾಯ್ತು. ಇವಾಗ ಅಲ್ಲಿ ಏನ್ ಹೇಳ್ತಾರೆ, ಯಾವುದು ಕೊಂಬೆಯನ್ನು ಆ ವೃಕ್ಷ ಬಿಟ್ಟು ಬಿಡುತ್ತೋ ಆ ಕೊಂಬೆ ಏನಾಗತ್ತೆ? ನಷ್ಟ ಆಗ್ಬಿಡುತ್ತೆ. ಈ ಇನ್ನೊಂದು ಕೊಂಬೆ ಬಿಟ್ರೆ ಅದು ನಷ್ಟ ಆಗುತ್ತೆ. ಪೂರ ವೃಕ್ಷವನ್ನು ಬಿಟ್ರೆ ಪೂರ ವೃಕ್ಷ ನಷ್ಟ ಆಗ್ಬಿಡುತ್ತೆ. ಅದರಿಂದ ಏನ್ ಹೇಳ್ತಾರೆ, ಏನು ಅದ್ರಲ್ಲಿ ಆದ್ರೆ ಜೀವ ಹೋಗಲ್ವಲ್ಲ, ಬರೀ ವೃಕ್ಷ ನಾಶ ಆಗತ್ತೆ ವಿನ ಜೀವ ಹೋಗೋದಿಲ್ಲ, ನ ಮ್ರಿಯತೆ ಅಂತ ಹೇಳಿದ್ರು. ಆವಾಗ ಇವನಿಗೆ ಏನಾಯ್ತು, ಸರಿ ಇದು ಒಪ್ಕೊಂಡ. ಇವಾಗ ಹೇಳ್ತಾನೆ, ಈ ಇಂಥ ಸೂಕ್ಷ್ಮವಾಗಿರೋ ಜೀವ ಅವನಿಂದ ಇಂಥ ಸ್ಥೂಲವಾದ ಜಗತ್ತು ಹೇಗೆ ಉಂಟಾಯಿತು ಅಂತ ಕೇಳಿದ್ರು. ಆವಾಗ ಅವ್ರು ಹೇಳಿದ್ರು, ನೋಡಪ್ಪ, ಆಲದ ಹಣ್ಣನ್ನು ತಗೊಂಡ್ಬಾ, ನೆಗ್ರೋದ ವೃಕ್ಷದ ಒಂದು ಬೀಜವನ್ನು ತಗೊಂಡ್ಬಾ, ಆದ್ರೂ ಒಂದು ಚಿಕ್ಕ ಹಣ್ಣು ಸಿಗತ್ತೆ, ಅದನ್ನು ಒಡೆದ್ ನೋಡಿದ್ರೆ ಚಿಕ್ಕದು, ಆಕ್ಚುಲಿ ಆಲ್ಮೋಸ್ಟ್ ರವೆ ಅಂತ ಹೇಳ್ಬೋದು, ಅದಕ್ಕಿಂತ ಚಿಕ್ಕದು ಇರುತ್ತೆ. ಅದರಲ್ಲಿ ಒಂದು ಇದರಿಂದ ಈ ದೊಡ್ಡ ವೃಕ್ಷ ಬಂದಿದೆ ಅಂತ ಹೇಳಿದ್ರು.
ಅವನ್ನ ಹೇಳ್ತಾನೆ ಏನೂ ಇಲ್ವಲ್ಲ ಅಂತಾನೆ. ಏನೂ ಇಲ್ಲ ಅಂತ ಹೇಳ್ಬೇಡಪ್ಪ, ಶ್ರದ್ಧೆ ಇಡು. ಹೋಲು ಒಂದು ಪುಟಾಣಿ ಬೀಜದಲ್ಲಿ ಹೋಲು ವೃಕ್ಷ ಬಯೋಡೇಟಾ ಇದೆ, ಅದಕ್ಕೆ ಸರಿಯಾಗಿ ಆಗತ್ತೆ. ಸರಿ, ಇವನು ಹೇಳ್ದ ಅಲ್ಲಿ ಏನೋ ಬೀಜಾನು ಕಾಣಿಸುತ್ತೆ ನಮ್ಗೆ, ಆದ್ರೆ ಈ ಸತ್ತು ನಮ್ಗೆ ಕಾಣಿಸೋದಿಲ್ವಲ್ಲ, ನಮಗೆ ಯಾಕೆ ಇಂದ್ರಿಯ ಗೋಚರ ಆಗ್ತಾ ಇಲ್ಲ ಪರಮಾತ್ಮ? ಯಾವ ಪರಮಾತ್ಮನಿಂದ ಇದೆಲ್ಲ ಬರ್ತಾ ಇದೆಯೋ ಯಾಕೆ ಇಂದ್ರಿಯ ಗೋಚರ ಆಗ್ತಾ ಇಲ್ಲ ಅಂತ. ಆವಾಗ ನಾವು 10ನೇವನ ಎಕ್ಸಾಂಪಲ್ ಅಲ್ಲಿ 10ನೇವನು 9 ಜನ ಕಾಣಿಸೋಂಗೆ ನನಗೆ ಯಾಕೆ 10ನೇವನು ಕಾಣಿಸೋಲ್ಲ ಅಂತ ಗಲಾಟೆ ಮಾಡಿದ್ರೆ, 10ನೇವನು ಅವನಿಂದ ಭಿನ್ನ ಆದ್ರಿಂದ ದೃಶ್ಯವಾಗಿ ಹೇಗೆ ಕಾಣ್ತಾನೆ? 10ನೇವನು ದೃಶ್ಯವಾಗಿ ಕಾಣಿಸೋಕ್ ಸಾಧ್ಯನ? ಯಾಕೆಂದ್ರೆ ದೃಶ್ಯ ಅದೇ ರೀತಿ ಪರಮಾತ್ಮನಿಂದ ನಾವು ಬೇರೆ ಅಲ್ಲದಿರುವುದರಿಂದ ಅದು ದೃಶ್ಯವಾಗಿ ಕಾಣಿಸೋಕ್ ಆಗೋಲ್ಲ. ಆದ್ರೂ ಇವನೇ ಹೇಳ್ತಾನೆ, ನನಗೆ ಆ ಸತ್ತನ್ನ ಹಾಗಾದ್ರೆ ತಿಳ್ಕೊಳಕ್ಕೆ ಆಗೋದಿಲ್ವಾ? ಮತ್ತೆ ಕಣ್ಣಿಗೆ ಕಾಣ. ಅವ್ರು ಹೇಳಿದ್ರು, ಆಗತ್ತಪ್ಪ, ಬೇರೆ ಪ್ರಮಾಣವನ್ನು ಬಳಸಿ. ಇವಾಗ ಕಾಫಿಗೆ ಸಕ್ಕರೆ ಹಾಕಿದ್ಯಾ ನೋಡು, ಕಾಫಿಗೆ ಸಕ್ಕರೆ ಹಾಕಿದ್ಯಾ ನೋಡು ಅಂದ್ರೆ ಕಣ್ಣಿನಿಂದ ನೋಡಿದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ಬೇರೆ ಪ್ರಮಾಣ ಇಲ್ವಾ? ನಾಲಿಗೆ ಇಲ್ಲಿಗೆ ಒಂದ್ ಸ್ವಲ್ಪ ರುಚಿ ನೋಡಿದ್ರೆ ಗೊತ್ತಾಗುತ್ತೋ ಇಲ್ವೋ? ಹಾಗೆ ಏನಾಗತ್ತೆ, ಬೇರೆ ಪ್ರಮಾಣ ಉಪಾಯಾಂತರದಿಂದ ಮಾಡ್ಬೇಕು. ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ರು. ಏನ್ ಹೇಳಿದ್ರು, ರಾತ್ರಿ ಒಂದು ಪಾತ್ರೆ ನೀರಲ್ಲಿ ದೊಡ್ಡ ಉಪ್ಪಿನ ಗಟ್ಟಿ ಹಾಕ್ಬಿಟ್ಟ ಶ್ವೇತಕೇತು. ಸೊ ಬೆಳಿಗ್ಗೆ ಏನಾಯ್ತು ನೋಡಿದ್ರೆ ಅದೆಲ್ಲ ಉಪ್ಪು ಅದ್ರಲ್ಲಿ ಇರ್ಲಿಲ್ಲ, ಗಟ್ಟಿಯಾಗಿರೋದು. ಇವ್ರು ಹೇಳಿದ್ರು, ಆಚಮನ ಮಾಡಿ ನೋಡಪ್ಪ, ಒಳಗಡೆಯಿಂದ ಮೇಲ್ಗಡೆಯಿಂದ ಸೈಡ್ ಇಂದ ಮಾಡು. ಎಲ್ಲ ಕಡೆ ಮಾಡಿದ್ರು ಲವಣ ಮಿತಿ, ಉಪ್ಪಾಗಿದೆ ಅಂತಾನೆ ಹೇಳ್ದ. ಬಹಳ ಚೆನ್ನಾಗಿ ಹೇಳ್ಬಿಟ್ಟ. ಯಾವಾಗ ಉಪ್ಪಾಗಿದೆ ಅಂತ ಗೊತ್ತಾಯ್ತೋ ಹಾಗಾದ್ರೆ ಆ ಉಪ್ಪು ಅದ್ರಲ್ಲಿ ಕಣ್ಣಿಗೆ ಕಾಣಿಸ್ದೇ ಇದ್ರು ಅದು ನಮ್ಗೆ ಉಪಾಯ ಅಂತಂದ ಗೊತ್ತಾಯ್ತು. ಅದೇ ರೀತಿ ಇಲ್ಲಿ ಹೇಳ್ತಾರೆ, ಆ ಪರಮಾತ್ಮನನ್ನ ತಿಳಿಯೋದಕ್ಕೆ ಬೇರೆ ಒಂದು ಉಪಾಯ ಮಾಡ್ಬೇಕು. ಇವಾಗ ಹೇಳ್ತಾನೆ, ಶ್ವೇತಕೇತು ಕೇಳ್ತಾನೆ, ಆ ಉಪಾಯ ಯಾವುದು? ಉಪ್ಪಿನ ಸೂಕ್ಷ್ಮ ರೂಪದಂತೆ ಜಗತ್ಕಾರಣವಾದ ಈ ಸತ್ಸ್ವರೂಪ ಪರಮಾತ್ಮ ಇಂದ್ರಿಯಗಳಿಗೆ ನಮಗೆ ಕಾಣಿಸದೇ ಇದ್ರೂನು ಬೇರೊಂದು ಉಪಾಯದಿಂದ ತಿಳಿದುಕೋಬಹುದು ಅಂತ ಹೇಳಿದ್ರಲ್ಲ. ಇವಾಗ ಅಕೃತಾರ್ಥನಾಗಿರುವ ಯಾರು ಅಂದ್ರೆ ಯಾರು ತಿಳಿದುಕೊಂಡಿಲ್ವೋ ಅವರು ಹೇಗೆ ತಿಳಿದುಕೊಂಡು, ಆ ಉಪಾಯ ಯಾವುದು? ಯಾವ ಮೆಥಡಾಲಜಿ ಫಾಲೋ ಮಾಡ್ಬೇಕು? ಹೇಗೆ ಮಾಡಿದ್ರೆ ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗತ್ತೆ? ಅದಕ್ಕೂ ನನಗೆ ನೀವು ಒಂದ್ ದೃಷ್ಟಾಂತ ಕೊಡ್ಬೇಕು ಅಂತ ಕೇಳ್ತಾರೆ. ಆವಾಗ ಈ ಮಂತ್ರ ಶುರು ಆಗತ್ತೆ. 14ನೇ ಕಂಡ ಹೇಳ್ತಾರೆ, ಆ ಸತ್ಸ್ವರೂಪನಾದ ಪರಮಾತ್ಮನನ್ನು ಅಂತ ಅಂತರ್ಯಾಮಿಯನ್ನು ಈ ನಾನು ಅನ್ನುವ ತತ್ವವನ್ನು ತಿಳಿದುಕೊಳ್ಳೋದಕ್ಕೆ ಉಪಾಯ ಯಾವುದದು? ಆಚಾರ್ಯ ಉಪದೇಶದಿಂದಲೇ ಜ್ಞಾನ. ಯಾರಿಗೆ ಗುರುನೇ ಸಿಕ್ಕಿಲ್ವೋ, ಗುರುವಿಂದ ಕೇಳೋಕ್ ಪೇಶನ್ಸ್ ಇಲ್ವೋ, ಜ್ಞಾನ ಆಗೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ತುಂಬಾ ಸಲ ಎಲ್ಲಾರ್ಗು ಅನ್ಸತ್ತೆ, ಅಯ್ಯೋ ಹೇಳಿದ್ದೇ ಹೇಳ್ತಾರೆ ಅಂತ. ನೋಡಿ, ಭಗವದ್ಗೀತೆಯಲ್ಲಿ ಅದೇ ವಿಷಯ ಹೇಳಿದ್ರು, ಇವಂತಾಗಿ ಇದ್ರಲ್ಲೂ ಅದನ್ನೇ ಹೇಳ್ತಾರೆ. ಅಂದ್ರೆ ಬೇರೆ ದಾರಿನೇ ಇಲ್ಲ, ಇರೋದು ಒಂದೇ ವಿಷಯ. ಅದನ್ನೇ ಪುನಃ ವಿಚಾರ ಮಾಡಿ ಕೇಳಲೇಬೇಕು. ಅದು ಕೇಳೋ ತನಕ ನಮಗೆ ಅರ್ಥ ಜ್ಞಾನ ಬರೋಕೆ ಸಾಧ್ಯ ಇಲ್ಲ. ಅದಕ್ಕೂ ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ಓಂ ಯಥಾ ಸೌಮ್ಯ ಪುರುಷಂ ಗಂಧಾರೇಭ್ಯೋ ಅಭಿನದಾಕ್ಷಂ ಆನೀಯ. ಓಂ ಯಥಾ ಸೌಮ್ಯ ಪುರುಷಂ ಗಂಧಾರೇಭ್ಯೋ ಅಭಿನದಾಕ್ಷಂ ಆನೀಯ. ತಂ ತತೋ ಅತಿಜನೆ ವಿಸೃಜೇತ್. ಸ ಯಥಾ ತತ್ರ ಪ್ರಾಂಗ್ವಾ ಉದಂಗ್ವಾ ಅಧರಾಂಗ್ವಾ ಪ್ರತ್ಯಂಗ್ವಾ ಪ್ರದ್ಮಾಯಿತ ಅಭಿನದಾಕ್ಷಂ ಆನೀತಃ. ಅಭಿನ್ನದಾಕ್ಷೋ ವಿಸೃಷ್ಟಃ. ಹೇಳ್ತಾ ಇದ್ದಾನೆ, ಹೇಗೆ ಆಯ್ತು ಅಂದ್ರೆ, ಹೇ ಸೌಮ್ಯ, ಯಥಾ ಗಂಧಾರೇಭ್ಯ ಅಭಿನದಾಕ್ಷಂ ಪುರುಷಂ ಆನೀಯ. ಗಂಧಾರ ದೇಶದಿಂದ, ಗಾಂಧಾರಿ ಯಾವ ದೇಶದಿಂದ ಬಂದವಳು? ಗಂಧಾರ. ಇವಾಗೆ ಆಫ್ಘಾನಿಸ್ತಾನ್ ಅಂತ ಹೇಳ್ತಾರೆ.
ಸೊ ಅಫ್ಘಾನಿಸ್ತಾನದಿಂದ ಒಬ್ಬನ್ನ ಏನ್ ಮಾಡ್ಬಿಟ್ರು, ಕಣ್ಣು ಕಟ್ಟಿಬಿಟ್ಟು ಕೈಯೆಲ್ಲ ಕಟ್ಟಿಬಿಟ್ಟು ಮನುಷ್ಯನ್ನ ಕರ್ಕೊಂಡ್ ಬಂದು ಎಲ್ಲಿ ಬಿಟ್ರು, ತಮ್ ಅತಿ ಜನೇ ವಿಸೃಜೇತ್. ಯಾರು ಜನಗಳಿಲ್ವೋ, ಏಕಾಂತ ಜನಗಳು ಓಡಾಡೋದು ಇಲ್ಲ ಅಂತ ಯಾರು ಅಂತ ಕಾಡಿನಲ್ಲಿ ತುಂಬಾ ನಿರ್ಜನ ಪ್ರದೇಶದಲ್ಲಿ ಬಿಟ್ರೆ ಅವಾಗ ಏನ್ ಮಾಡ್ತಾನ ಅವನು, ಸಹ ಯಥಾ ತತ್ರ ಪ್ರಾಂಗ್ವಾ ಉದಂಗ್ವಾ ಅದರಾಂಗ್ವಾ ಪ್ರತ್ಯಂಗ್ವಾ, ಈ ಕಡೆ ತಿರ್ಕೊಂಡು ಹೇಳ್ತಾನೆ, ಈ ಕಡೆ ತಿರ್ಕೊಂಡು ಹೇಳ್ತಾನೆ, ಮೇಲೆ ಹಿಂದೆ ನೋಡ್ತಾನೆ, ಮುಂದೆ ನೋಡ್ತಾನೆ. ಅವನ್ ಏನ್ ಮಾಡ್ತಾನೆ, ಕೂಕೋತಾನೆ. ಏನಂತ ಕೂಕೋತಾನೆ, ಅಭಿನದಾಕ್ಷ ಆನೀತಃ, ನನ್ನನ್ನ ಕಣ್ಣು ಕಟ್ಟಿ ತಂದಾಕ್ಬಿಟ್ಟಿದ್ದಾರೆ ಇಲ್ಲಿ. ಅಭಿನದಾಕ್ಷ ವಿಸೃಷ್ಟ ಪ್ರದ್ಮಾಯೀತ, ಕಣ್ಣು ಕಟ್ಟಿ ಬಿಡಲ್ಪಟ್ಟಿದೀನಿ ಅಂತ ಕೂಕೊಂಡ್ ಬೊಬ್ಬೆ ಹೊಡಿತಾ ಇರ್ತಾನೆ, ಗಲಾಟೆ ಮಾಡ್ತಾನೆ ಪಾಪ. ಯಾಕೆಂದ್ರೆ ನಿರ್ಜನ ಪ್ರದೇಶ, ಮೆತ್ತಿಗೆ ನಿಧಾನಕ್ಕೆ ನನ್ನನ್ನು ಯಾರೋ ಇಲ್ಲಿ ಹೇಳಿದ್ದಾರೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ ತುಂಬಾ ಜೋರಾಗಿ ಮಾತಾಡ್ಬಾರ್ದು ಅಲ್ವಾ ಅಂತ ಹೇಳಿರೋದನ್ನ ಅವಾಗ ಅವನು ಪಾಲಿಸೋಕಾಗತ್ತ ನೋಡಿ. ಮಂತ್ರ ಎಷ್ಟ್ ಚೆನ್ನಾಗಿ ಹೇಳ್ತಾರೆ, ಬೊಬ್ಬೆ ಆಗ್ತಾ ಇದ್ದಾನೆ, ಕೂಗ್ಕೋತಾನೆ, ಗಲಾಟೆ ಮಾಡ್ತಾನೆ. ಯಾಕೆಂದ್ರೆ ಅಲ್ಲಿ ಯಾರು ಜನಗಳಿಲ್ಲ, ದೂರ ಇದ್ರೂ ಕೇಳಿಸ್ಬೇಕೋ ಇಲ್ವೋ. ಅದಕ್ಕೋಸ್ಕರ ಹೇಗೆ ಪ್ರದ್ಮಾಯಿತ ಅಂದ್ರೆ ತುಂಬಾ ಜೋರಾಗಿ ಕೂಗ್ಕೊಂಡು ಗಲಾಟೆ ಮಾಡ್ತಾನೆ. ಯಥಾ ಅದೇ ರೀತಿ ಹೇಗೆ ತಸ್ಯ ಅಭಿನಂ ಪ್ರಮುಚ, ಆವಾಗ ಏನಾಯ್ತು, ಯಾರೋ ಒಬ್ಬ ಪರಮ ಕಾರುಣಿಕ, ಯಾರಿಗೋ ತುಂಬಾ ಅದು ಇವನ ಪುಣ್ಯದ ಫಲದಿಂದ ಅವನಿಗೆ ಬಂದಿರೋದು, ಪುಣ್ಯ ಫಲದಿಂದ ಬಂದಿರುವ ಆ ಕೃಪೆ ಅನ್ನೋದು ಪರಮ ಕಾರುಣಿಕ ಬಂದು ಅವನ್ ಏನ್ ಮಾಡ್ತಾನೆ, ಅಭಿನಹಂ ಪ್ರಮುಚ, ಅವನ ಕಟ್ಟನ್ನೆಲ್ಲ ಬಿಚ್ಚಿಬಿಟ್ಟು ಏತಂ ದಿಶಂ ಗಾಂಧಾರಃ, ಈ ದಿಕ್ಕಿನಲ್ಲಿ ಗಾಂಧಾರ ದೇಶ ಇದೆಪ್ಪ ನೋಡು, ಈ ದಿಕ್ಕಿನಲ್ಲಿ ಹೋದ್ರೆ ನಿನಗೆ ಸಿಗತ್ತೆ. ಏತಾಂ ದಿಶಂ ವ್ರಜಯತಿ, ನೀನ್ ಅವಾಗ ಈ ದಿಕ್ಕಿನಲ್ಲಿ ಹೋಗು ಅಂತ ಪ್ರಬ್ರೂಯಾತ್, ಹಾಗೆ ಹೇಳ್ತಾನೋ. ಇದು ಎಕ್ಸಾಂಪಲ್ ಆಗೋಯ್ತು. ಎಕ್ಸಾಂಪಲ್ ಅಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ಕಣ್ಣು ಕಟ್ಟಿಬಿಟ್ಟಿದ್ರೆ ಏನ್ ಮಾಡ್ತಿದ್ರು, ಕೈಯು ಬಾಯಿ ಕಟ್ಟಿಬಿಟ್ಟಿದ್ರೆ ಏನ್ ಮಾಡ್ತಿದ್ದ ಅಂತ ಕೇಳ್ತಾರೆ. ಇವಾಗ ನಮಗೆ ಇದನ್ನ ಒಂದು ದೃಷ್ಟಾಂತವಾಗಿ ಕೊಟ್ಟಿದಾರೋ, ಇದನ್ನ ಅನಲೈಸ್ ಮಾಡಕ್ ಕೊಟ್ಟಿದಾರೋ, ಇದು ಬರೀ ದೃಷ್ಟಾಂತವಾಗಿ ತಗೊಳಗೆ. ನಮಗೆ ಹೇಗೆ ಪರಮಾತ್ಮ ಇಲ್ಲಿ ಬಿಟ್ಟಿದಾನೋ, ನಮ್ಮನ್ನು ಒಂದು ಶರೀರದಲ್ಲಿ ಇದ್ರು, ಇದು ಯಾರು ಕಳ್ರು, ಇವ್ರು ನಮ್ಮ ಪುಣ್ಯ ಪಾಪಗಳೇ ಕಳ್ರು. ನಾನೇ ಮಾಡಿರೋದು ಪುಣ್ಯ ಪಾಪಗಳೇ ಕಳ್ರು. ಏನ್ ಮಾಡಿದ್ದಾರೆ, ನನ್ನನ್ನ ಕಟ್ಟಾಕಿದ್ದಾರೆ. ಅಂದ್ರೆ ನನ್ನ ಕಲ್ಪನೆಯಿಂದ ಬಂಧನದಲ್ಲಿದ್ದೀನಿ, ನಾನು ಈ ಶರೀರದ ಬಂಧನದಲ್ಲಿದ್ದೀನಿ ಅಂತ ಕಲ್ಪನೆ ಮಾಡಿ ಸಿಕ್ಕಾಕೊಂಡಿರೋದು. ಅವಾಗ ಏನಾಗತ್ತೆ, ಯಾವಾಗ ಫಸ್ಟು ನಮಗೆ ಮನುಷ್ಯನಿಗೆ ಬಂಧನ ಅಂತ ಗೊತ್ತಾದ್ರೆ ಮಾತ್ರ ಪ್ರಯತ್ನ ಮಾಡ್ತಾನೆ. ಅದು ಇಲ್ಲದಿದ್ರೆ ಖಂಡಿತ ಬಂಧನ ಬಿಚ್ಚು ಹೋಗ್ಬೇಕು ಅಂತ ಇಲ್ಲೇ ಇಲ್ಲ. ನಮ್ಗೆ ಶರೀರದಲ್ಲಿರೋದು ಚೆನ್ನಾಗೇ ಇರುತ್ತೆ, ಯಾವಾಗ ಯೌವನದಲ್ಲಿ, ಚಿಕ್ಕ ವಯಸ್ಸಲ್ಲಿ. ಯಾವಾಗ ಮೆತ್ತಗ್ ಬಂಧನ ಅಂತ ಗೊತ್ತಾಗತ್ತೆ ಎಲ್ಲಾರ್ಗೂ, ಗುರುಜಿ ತುಂಬಾ ಚೆನ್ನಾಗಿ ಹೇಳುತ್ತೆ. ಮೆಟ್ಲು ಹತ್ತುವಾಗ ಮಕ್ಕಳು ಹೇಗೆ ಮೆಟ್ಲು ಹತ್ತುತ್ತಾರೆ, 2 ಮೆಟ್ಲು, ಒಂದೊಂದ್ಸಲಿ 3 ಮೆಟ್ಲು, ಹಾಗೆ ಇಳಿಯುವಾಗ್ಲೂ ಹೇಗೆ ಜಂಪ್ ಮಾಡ್ಕೊಂಡು ಇಳಿತಾ ಇರ್ತಾರೆ. ಕರೆಕ್ಟ್. ಯಾವತ್ತೂ ಒಂದಿನ ಮೆತ್ತಿಗೆ ನೋಡ್ಕೊಂಡು ಇಳಿಯೋಕ್ ಶುರು ಮಾಡ್ದು. ಗುರುಜಿ ಹೇಳಿದ್ರು ಆವತ್ತು ಜ್ಞಾಪಕ ಇಟ್ಕೊ, ಅವನು ಮುದುಕ ಆಗ್ತಿದ್ದಾನೆ, ಶುರು ಆಯ್ತು, ಮುದಿತನ ಶುರು ಆಯ್ತು. ಕೇರ್ಫುಲ್ ಆಗ್ಬಿಟ್ಟು ಅಲ್ವಾ, ಯೌವನದಲ್ಲಿ ಆಗೋದಿಲ್ಲ, ಕಾಣಿಸೋದಿಲ್ಲ, ಹೇಳಿದ್ದಾನೆ. ಅದಕ್ಕೆ ಇಲ್ಲಿ ಬಹಳ ಚೆನ್ನಾಗಿ ವಿಚಾರ ಮಾಡ್ಬೇಕು. ಏನು ಅಂದ್ರೆ, ಪರಮಾತ್ಮ ನಮ್ಮನ್ನು ಈ ಶರೀರದಲ್ಲಿ ಬಿಟ್ಟಿದ್ದಾನೆ, ಆದ್ರೆ ಎಟ್ ದಿ ಸೇಮ್ ಟೈಮ್ ನಮ್ಗೆ ಹೇಗೆ ಅಲ್ಲಿ ಅವನಿಗೆ ಬಾಯಿ ಅನ್ನೋದು ಮುಚ್ಚಿಲ್ವೋ, ಬಾಯಿ ಅನ್ನೋದು ಫ್ರೀ ಇದೆಯೋ, ಅದು ಕೂಗೋಕೆ ಶಕ್ತಿನೂ ಇದೆಯೋ, ಅದೇ ರೀತಿ ಪರಮಾತ್ಮ ನಮಗೂ ಇಟ್ಟಿದ್ದಾನೆ. ಏನಂತ ನಾವು ತಿಳ್ಕೋಬೇಕು ಅಂತ ಆಸೆ, ಇದು ಬಂಧನ ಅಂತ ವಿಚಾರ ಮಾಡ್ಬೇಕು. ಪರೀಕ್ಷಾ ಲೋಕಾನ್ ಕರ್ಮಚಿತಾನ್, ನೋಡ್ಬೇಕು ಈ ಪ್ರಪಂಚದಲ್ಲಿ ಏನೇನು ಸಾಧಿಸಿರೋರು ಏನಾದ್ರು ಯಾರೋ ನಮ್ಗೆ ಹೇಳಿದ್ರು, ನೋಡ್ರಿ ಅವ್ರಿಗೆ ಎಂಥ ದೊಡ್ಡವ್ರಾಗಿದ್ರು ಗೊತ್ತಾ, ಇದಾಗಿದ್ರು, ಇವಾಗ ಏನಾಗಿದೆ ಅವ್ರಿಗೆ ಅಂದ್ರೆ ಡಿಮೆನ್ಷಿಯಾ, ಡಿಪ್ರೆಷನ್, ಡಿಮೆನ್ಷಿಯಾ ಇದ್ದಾರೆ ಅಂದ್ರು. ನಮ್ಗೆ ಏನ್ ಅನ್ಸುತ್ತೆ,
ಅವ್ರಿಗೆ ಏನ್ ಬೇಕಾದಷ್ಟು ಆಸ್ತಿ ಇರ್ಬೋದು, ಎಲ್ಲ ಇರ್ಬೋದು. ಅವ್ರಿವಾಗ ಅವ್ರ ಮನೇಲಿ ಕೂಡ ಇರೋಕ್ಕಾಗಲ್ವಲ್ಲ. ನೋಡಿ ಎಷ್ಟ್ರ ಮಟ್ಟಿಗೆ ವ್ಯತ್ಯಾಸ ಆಗತ್ತೆ. ಇದನ್ನ ಹೇಳ್ತಾರೆ ಕರ್ಮಚಿತ, ಕರ್ಮಗಳಿಂದ ಸಂಪಾದಿಸಿದ ಇದನ್ನೆಲ್ಲವನ್ನು ನೋಡಿ ನೋಡಿ ನಾವ್ ಏನ್ ಮಾಡ್ಬೇಕು, ಇದು ಮಾಡಿ ಪಡೆಯೋದಲ್ಲ. ಹಾಗಾದ್ರೆ ಪರಮಾತ್ಮನ ತಿಳಿಸ್ಕೊಳ್ಳೋದು ಹೇಗೆ? ಇರುವ ಪರಮಾತ್ಮನನ್ನ ತಿಳ್ಕೊಬೇಕು. ಮಾಡಿ ಪಡೆಯೋದಲ್ಲ ಇದು. ಅಕೃತಕೃತೇನ ಯಾವುದು ಸ್ವಾಭಾವಿಕವಾಗಿದೆಯೋ, ನನ್ನ ಸ್ವರೂಪವಾಗಿದೆಯೋ ಅದನ್ನು ನಾನ್ ತಿಳ್ಕೊಳ್ಳೋದಕ್ಕೆ ಮಾಡೋದೇನಿಲ್ಲ, ಅಡ್ಡಿ ತೆಗೆದಾಕ್ಬೇಕು. ನಾನು ಅಂದ್ಕೊಂಡಿರೋ ಕಲ್ಪನೆಯನ್ನು ತೆಗೆದಾಕ್ಬೇಕು. ನಾವೊಂದು ಶರೀರದಲ್ಲಿ ಬಂಧನದಲ್ಲಿ ಇದೀನಿ ಅಂತ ಅನ್ಕೊಳ್ಳೋದನ್ನ ತೆಗೆದಾಕ್ಬೇಕು. ಅದೇ ರೀತಿ ಇನ್ನೂ ಮಂತ್ರ ಇದೆ, ಸಹ ಪಂಡಿತ ಮೇಧಾವಿ. ಇವನ್ನ ಪಂಡಿತ ಅಂತ ಕರೆಬಿಟ್ರು. ಯಾರನ್ನ? ಯಾರು ಇವನಿಗೆ ಉಪದೇಶ ಮಾಡ್ಬಿಟ್ಟು ಹೋದ್ನೋ, ಈ ದಾರಿಲಿ ನೀವ್ ಹೋದ್ರೆ ಗಾಂಧಾರ ದೇಶ ಸಿಗತ್ತೆ ಅಂತ ಹೇಳ್ಬಿಟ್ರಲ್ಲ, ಓಹೋ. ಸೊ ಅವನಿಗೆ ಪಂಡಿತ ಅಂದ್ರು. ಪಂಡಿತ ಅಂದ್ರೆ ಏನು? ಉಪದೇಶವನ್ನು ಹೊಂದಿ, ಆ ಉಪದೇಶವನ್ನು ಏಕಾಗ್ರತೆಯಿಂದ ಕೇಳಿ, ಆ ಉಪದೇಶವನ್ನು ಇದು ಸರಿಯಾಗಿದೆ, ದಿಸ್ ದ ಓನ್ಲಿ ವೇ, ಬೇರೆ ದಾರಿ ಇಲ್ಲ. ಯಾಕೆಂದ್ರೆ ಹೇಗೆ ನಾವು ಯೌವನ ಕಳೆದು ಹೋದ್ರೆ ತಿರುಗು ತರೋಕ್ಕಾಗ್ಲಿಲ್ವೋ, ಏನೂ ಮಾಡಕ್ ಆಗ್ಲಿಲ್ವೋ, ಇವಾಗ ವೃದ್ಧಾಪ್ಯ ಬಂದಿದೆ, ಏನೂ ಮಾಡಕ್ ಆಗೋದಿಲ್ವೋ, ಏನು ಮಾಡ್ಬೋದು ಅಂದ್ರೆ ಒಂದು ಮಾಡ್ಬೋದು. ಏನಂತ? ಅಸಂಗೋಹಂ 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 ಪುನಃ ಪುನಃ ಸಚ್ಚಿದಾನಂದ ರೂಪೋಹಂ ಅಹಮೇವಾಹಮವ್ಯಯ. ಪುನಃ ಪುನಃ ವಿಚಾರದಿಂದ ಬರಬೇಕು, ಬೇರೆ ದಾರಿನೇ ಇಲ್ಲ. ಇವಾಗ ತಾನು ಹೇಳಿದ್ರು ಇಲ್ವೋ, ಒಂದ್ ಎಕ್ಸಾಂಪಲ್, ಆ ವೃಕ್ಷದ ಎಕ್ಸಾಂಪಲ್ ಕೊಟ್ರು. ಏನಾಗತ್ತೆ? ಜೀವ ಒಂದು ಕೊಂಬೆ ಬಿಟ್ಟು ಬಿಡ್ತಾನೆ, ಬಿಟ್ರೆ ಅದು ಒಣಗೋಯ್ತು. ಹಾಗಾದ್ರೆ ಜೀವ ಹೇಗಿದ್ದಾನೆ? ಅಸಂಗವಾಗಿದ್ದಾನೋ ಇಲ್ವೋ? ಇನ್ನೊಂದು ಕೊಂಬೆನೂ ಬಿಟ್ಟ, ಪೂರ ವೃಕ್ಷನೂ ಬಿಟ್ಟ, ಏನಾಯ್ತು? ಜೀವವನ್ನು ಸಾಯ್ಲಿಲ್ವಲ್ಲ. ದಟ್ ಮೀನ್ಸ್ ಅಸಂಗವಾಗಿದ್ದಾನೆ. ನಾವು ಹಾಗೆ ತಾನೆ ಎಷ್ಟು ಶರೀರಗಳನ್ನ ಬಿಟ್ಟು ಬಿಟ್ಟು ಬಂದಿದೀವಿ. ಹಿಂದೆ ಜನ್ಮಗಳಲ್ಲಿ ಯಾವ ಶರೀರಕ್ಕೆ ಅಂಟಿದೀವಿ ನಾವು? ಯಾವುದಕ್ಕೂ ಅಂಟಿಲ್ಲ. ಹೀಗೆ ಬೇರೆ ದಾರಿ ಇಲ್ಲದೆ ಯಾರು ಇವನಿಗೆ ಪಂಡಿತ, ಇವನು ಮೇಧಾವಿ, ವಿಚಾರ ವಿವೇಕ ಮಾಡ್ತಾನೆ. ಮಾಡ್ಬಿಟ್ಟು ಏನ್ ಮಾಡ್ತಾನೆ? ಗ್ರಾಮಾತ್ ಗ್ರಾಮಂ ಪೃಚ್ಛನ್. ಮುಂದೆ ಹೋದ್ರೆ ಈ ದಾರಿಗೆ ಬಂದ್ವಿ, ಯಾವ ಕಡೆ ಇದೆ ಗಾಂಧಾರ ದೇಶ, ಯಾವ ಕಡೆಗಿದೆ, ಯಾವ್ದು ಶಾರ್ಟ್ ರೂಟ್ ಅದಕ್ಕೆ ಅಂತ ಕೇಳ್ಕೊಂಡು ಪೃಚ್ಛನ್ ಕೇಳ್ತಾ, ಗಾಂಧಾರಾನ್ ಏವ ಉಪಸಂಪದ್ಯೇತ. ಗಾಂಧಾರ ದೇಶವನ್ನೇ ಸೇರ್ತಾನೆ ತಾನೆ? ಖಂಡಿತ. ಅದೇ ರೀತಿ ಏವಂ ಏವ ಈಗ ಅಂತ, ಇದೇ ರೀತಿ ಈ ಸಂಸಾರದಲ್ಲಿ, ಈ ಶರೀರದಲ್ಲಿ ಏನಾಯ್ತು? ನಾನು ಸಿಕ್ಕಾಕೊಂಡಿದ್ದೀನಿ, ನಾ ಬಂಧನದಲ್ಲಿದ್ದೀನಿ, ನಾ ಏನೂ ಮಾಡಕ್ಕಾಗೋಲ್ಲ, ನನಗೆ ಏನೂ ಆಗೋಲ್ಲ, ಕೈ ಎತ್ತೋಕ್ಕಾಗಲ್ಲ, ಕಾಲ್ ಎತ್ತೋಕ್ಕಾಗಲ್ಲ. ಸರಿ, ಕೈ ಎತ್ತೋಕ್ಕಾಗಲ್ಲ, ಕಾಲ್ ಎತ್ತೋಕ್ಕಾಗಲ್ಲ, ಮನಸ್ಸಿನಲ್ಲಿ ಜಪ ಮಾಡ್ಬೋದೋ ಇಲ್ವೋ? ಪರಮಾತ್ಮನನ್ನ ತಿಳ್ಕೊ, ಮೇಲಕ್ ಹಾಕು. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಕೇಳ್ಬೇಕು ಅನ್ನೋದು, ಯಾವಾಗಾದ್ರೂ ಮೇಲಕ್ ಹಾಕ್ಬೋದು. ಸೊ ಇವರು ಹೇಳಿದರೆ ಆಚಾರ್ಯವಾನ್ ಪುರುಷ, ಯಾರಿಗೆ ಗುರುವನ್ನು ಉಳ್ಳವನಾಗಿದಾನೋ, ಯಾವಾಗ ಇವನಿಗೆ ಶ್ರವಣ ಅನ್ನೋದು ಇವನ ಭಾಗ್ಯದಲ್ಲಿ ಸಿಕ್ಕು ಬಿಡ್ತು, ಆವಾಗ ಏನಾಯ್ತು? ಆಚಾರ್ಯವಾನ್ ಪುರುಷ ಏನಾಯ್ತು? ಅವನು ವೇದ ಏನ್ ತಿಳ್ಕೊಂಡ್ಬಿಟ್ಟ? ಓಹೋ, ನಾನು ಈ ಶರೀರಕ್ಕೆ ಅಂಟಿಲ್ಲ, ನನಗೆ ಪುಣ್ಯ ಪಾಪದು ಹಂಗಿಲ್ಲ ಅಂತ ಯಾವಾಗ ತಿಳ್ಕೊಳ್ತಾನೋ, ತಸ್ಯ ಯಾವತ್ ನ ವಿಮೋಕ್ಷೆ, ಅವನಿಗೆ ಎಲ್ಲಿವರೆಗೂ ಮೋಕ್ಷವಾಗುವುದಿಲ್ವೋ, ಯಾವುದರಿಂದ? ಶರೀರದಿಂದ ಬಿಡಲ್ಪಟ್ಟವನಾಗುವುದಿಲ್ವೋ, ತಾವತೇವ ಚಿರಂ, ಅಲ್ಲಿವರೆಗೆ ತಡ ಅಷ್ಟೇ. ಒಂದು ಸಲಿ ಪ್ರಾರಬ್ಧ ಮುಗೀತು. ಇವಾಗ ಬೇಕಾದಷ್ಟು ಜನರದ್ದು ಇನ್ಫಾರ್ಮೇಶನ್ ಬರುತ್ತೆ, ಏನೋ ಫೋನ್ ಬರುತ್ತೆ. ಏನಾಯ್ತು ಅಂತಂದ್ರೆ, ಅವ್ರಿಗೆ ಕೂತಿದ್ರು ರೀ, ಹೀಗೆ ನೀರ್ ಕೊಡು ಅಂದ್ರು, ಹೋಗ್ಬಿಟ್ಟು ನಾವು ಒಂದ್ಸಲಿ ಏನಾಯ್ತು, ಡೆಲ್ಲಿಲಿ ಜ್ಞಾನ ಯಜ್ಞ ನಡೀತಾ ಇತ್ತು. ಅಲ್ಲಿ ಆಶ್ರಮದ ಮಹಾನ್ ತಂದಿದ್ರು. ಅವ್ರು ಏನ್ ಮಾಡಿದ್ರು, ಎಲ್ಲಾರು ಕೊಡ್ತಾ ಇದ್ರು ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದ್ರು. ಕಲೆಕ್ಟ್ ಮಾಡಿ ಅವರಿಗೆ ರಸೀಟ್ ಬರ್ದು ಕೊಡ್ತಾ ಇದ್ರು. ಅವತ್ತು ಜ್ಞಾನ ಯಜ್ಞ ಅಲ್ಲಿ ಏನಾಗಿದೆ, ಇವರು ಕೊಟ್ಟಾಗ ಒಬ್ಬರಿಗೆ ಕೊಟ್ಟಿದ್ದಾರೆ, ರಸೀಟಿ ಹೀಗೆ ಕೊಟ್ಟಿದ್ದಾರೆ ಅಷ್ಟೇ, ಅವ್ರು ಬಿಟ್ಬಿಟ್ರು, ಹೋಗಿ ಬಿಟ್ರು.
ಒಂದು ಸೆಕೆಂಡ್ ಅಲ್ಲಿ ಹೋಗ್ಬಿಟ್ರು. ಬಟ್ ಆಶ್ರಮದವ್ರು ನೋಡಿ ಜ್ಞಾನ ಇದನ್ನ ಏರ್ಪಾಡಾಗಿದೆ. ಏನಿಲ್ಲ, 5 ನಿಮಿಷ ಅಷ್ಟೇ ಕೂರ್ಸೋದು, ದರ್ಶನ ಮಾಡಿದ್ರು. ಎಲ್ಲರೂ ಹೀಗ್ ತಿರ್ಕೊಳ್ಳಿ ಅಂದ್ರು. ಒಂದ್ಸಲಿ ಅವ್ರಿಗೆ ನಮಸ್ಕಾರ ಮಾಡುದು, ಮತ್ತೆ ತಿರುಗು ವಾಪಸ್ ಹೀಗ್ ತಿರ್ಕೊಳ್ಳಿ ಅಂತ ಕರ್ಕೊಂಡ್ಬಿಟ್ಟ. ಗಂಗೆಯಲ್ಲಿ ಹಾಕ್ಬಿಡ ಅಷ್ಟೇ. ಇಲ್ಲಿ ಮಾಡಿ ನೋಡಿ. ಯಾಕೆಂದ್ರೆ ತುಂಬಾ ಇದೆಲ್ಲ ಮುಖ್ಯ ನಮ್ಗೆ. ಯಾವುದಕ್ಕೆ ಮಹತ್ವ ಕೊಡ್ಬೇಕು, ಯಾವುದು ಇದು ಶರೀರದಲ್ಲಿ ಇದು ಸ್ವಾಭಾವಿಕ ಇದು ಆಗೋದು. ಶರೀರ ಜೀವನಿಗೆ ಶರೀರ ಅಂಟಿಲ್ಲ, ಅದನ್ನ ಪುನಃ ಪುನಃ ನಿಶ್ಚಯ ಮಾಡ್ಬೇಕು. ಶರೀರ ಖಂಡಿತ ಬಿಟ್ಟು ಹೋಗುತ್ತೆ, ಅಲ್ಲಿವರೆಗೆ ತಡ. ಅವನು ಏನ್ ಮಾಡ್ತಾನೆ, ಅತ ಸಂಪತ್ಸ್ಯ ಇತಿ, ಸದ್ವಸ್ತುವನ್ನು ಸೇರಿಬಿಡ್ತಾನೆ ಅಂತ ಹೇಳಿ ಇವಾಗ ಹೇಳ್ತಾರೆ. ಒಂದು ಫುಟ್ನೋಟ್ ಎಲ್ಲ ಬರ್ತಾರೆ. ಪಂಡಿತನಂದ್ರೆ ಯಾರು? ಶ್ರವಣ ಜ್ಞಾನವನ್ನು ಪಡೆದು. ಮೇಧಾವಿ ಅಂದ್ರೆ ಯಾರು? ಯಾರದನ್ನ ಮೆಲ್ಕಾಕಿದಾನು, ಮನನ ಮಾಡಿದಾನು, ಅವನು ಮೇಧಾವಿ. ಅದರಿಂದ ಏನಾಯ್ತು, ಮೇಧಾವಿ ಎಂದ ತಕ್ಷಣ ಆಮೇಲೆ ಆಚರಣೆ ಮಾಡ್ತಾನಲ್ಲ, ದಟ್ ಈಸ್ ನಿಧಿಧ್ಯಾಸ. ವಿಚಾರ ಮಾಡಿ ಒಂದು ಬುದ್ಧಿಯಿಂದ ಒಂದು ನಿಶ್ಚಯ ಮಾಡೋದು ತುಂಬಾ ಮುಖ್ಯ. ಆಚಾರ್ಯ ಉಪದೇಶದಿಂದಲೇ ಆಗ್ಬೇಕು, ಬೇರೆ ದಾರಿ ಇಲ್ಲವೇ ಇಲ್ಲ. ಯಾಕೆಂದ್ರೆ ಇಲ್ಲಿ ಬರೀತಾರೆ, ಜಗತ್ತಿನ ಆತ್ಮಸ್ವರೂಪವಾದ ಸತ್ತಿನಿಂದ ಏನೇನಾಗಿದೆ, ತೇಜೋ ಬಣ್ಣ ಮಯವಾಗಿದೆ. ಯಾವುದು? ಈ ಪ್ರಪಂಚ, ಆಮೇಲೆ ನಮ್ಮ ಶರೀರ. ತೇಜೋ ಬಣ್ಣ ಅಂದ್ರೇನು? ತೇಜಸ್ಸು, ಅಪ್ಪು, ಅನ್ನ. ಕರೆಕ್ಟ್. ಈ 3 ಮಯವಾಗಿದೆ. ನಮ್ಮ ಶರೀರವೂ ಅಷ್ಟೇ, ಹೊರಗಿಡೋ ಪ್ರಪಂಚವೂ ಅಷ್ಟೇ. ಅದು ಹೇಗಿದೆ ಶರೀರ? ವಾತ, ಪಿತ್ತ, ಕಫ, ರಕ್ತ, ಕೊಬ್ಬು, ಮಾಂಸ, ಎಲುಬು, ಮಜ್ಜೆ, ರೇತಸ್ಸು, ಕ್ರಿಮಿಗಳು, ಮೂತ್ರಪುರುಷಗಳು, ಬೇಕಾದಷ್ಟು ಶೀತೋಷ್ಣ ದುಃಖಗಳು ಎಲ್ಲಾನು ಏನಾಗ್ಬಿಟ್ಟಿದೆ, ಈ ಶರೀರದಲ್ಲಿ ಅನುಭವಿಸ್ತಾ ಇದ್ದಾನೆ. ಆದ್ರೂನು ಏನಾಗ್ಬಿಟ್ಟಿದೆ, ಅವನು ಮೋಹ ಅಂತ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾನೆ. ಏನಂತ ಕಟ್ಕೊಂಡಿದ್ದಾನೆ ಮೋಹ ಅಂದ್ರೆ, ಓ ಈ ಶರೀರಾನೇ ನಾನು ಅಂತ. ಇದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ, ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ನನಗೆ ಪ್ರತಿ ದಿವಸ ನಿದ್ರೆ ಬರ್ತಾ ಇದೆ, ನಾನು ಸುಷುಪ್ತಿಗೆ ಹೋಗ್ತಾ ಇದ್ದೀನಿ. ಸುಷುಪ್ತಿಯಲ್ಲಿ ನನಗೆ ಯಾವ ಹಸಿವು ಇಲ್ಲ, ಯಾವ ವಾತದ ತೊಂದರೆ ಇಲ್ಲ, ಕಫದ ತೊಂದರೆ ಇಲ್ಲ, ಪಿತ್ತದ ತೊಂದರೆ ಇಲ್ಲ, ಯಾವುದೂ ಇಲ್ವಲ್ಲ. ಕ್ಯಾನ್ಸರ್ ಪೇಷಂಟ್ಗೆ ಕ್ಯಾನ್ಸರ್ದ ತೊಂದರೆ ಇಲ್ಲ, ಏನೂ ತೊಂದರೆ ಇಲ್ಲ. ಸುಷುಪ್ತಿ ಇದೆ, ಪ್ರತಿ ದಿವಸದ ಅನುಭವ ನಮ್ಗೆ. ಆಮೇಲೆ ಎಲ್ಲದಕ್ಕಿಂತ ಸ್ವಪ್ನದಲ್ಲಿ ಏನಾಯ್ತು, ಯಾವ್ದೋ ಒಂದ್ ನೋಡಿದೀವಿ, ಸುಮ್ನೆ ಹಾಸ್ಪಿಟ್ಲು, ಸರ್ಜನ್ನು ಇದೆಲ್ಲ ನೋಡಿದೀವಿ ಅಂತ ಇಟ್ಕೊಳ್ಳಿ. ಕನಸಲ್ಲಿ ಬಂದ್ಬಿಡ್ತು, ಏನಾಯ್ತು, ನನಗೆ ಸರ್ಜರಿ ಆಗ್ತಿರೋಂಗೆ. ಸರಿ, ಡಾಕ್ಟರ್ ಏನ್ ಮಾಡಿದಾರೆ, ನನ್ನ ಮಲಗಿಸಿದ್ದಾರೆ, ಅನಸ್ತೇಶಿಯಾ ಕೊಡ್ತಾ ಇದ್ದಾರೆ, ಸರ್ಜರಿ ಮಾಡ್ತಾರೆ ಅಂತ ಎಲ್ಲಾ ಕಲ್ಪನೆ. ಭಯನೋ ಭಯ, ಏನಾಗ್ಬಿಡುತ್ತೋ ಏನೋ ಇದು ಅನ್ಕೊಂಡು. ಇವಾಗ ಎದ್ದ ತಕ್ಷಣ ಯಾವ್ಯಾವ್ದೆಲ್ಲ ಬಿಟ್ಟೋಯ್ತಮ್ಮ, ಅದೆಲ್ಲ ಬಿಟ್ಟೋಯ್ತು. ಪ್ರತಿ ಒಂದು ಬಿಟ್ಟೋಯ್ತು. ಎಷ್ಟು ಸತ್ಯವಾಗಿ ಕಾಣಿಸ್ತಿತ್ತು ಸ್ವಪ್ನದಲ್ಲಿ, ಎಲ್ಲ ಬಿಟ್ಟೋಯ್ತು ತಾನೆ. ಯಾವಾಗ ಅದೇ ರೀತಿ ಇವ್ರು ಹೇಳ್ತಾ ಇದ್ದಾರೆ, ಏನು ಕಲ್ಪನೆ ಮಾಡಿದ್ದಾನೆ. ಸ್ವಪ್ನದಲ್ಲಿ ಹೇಗೆ ಕಲ್ಪನೆ ಮಾಡಿದ್ನೋ, ನಾನು ಹಾಸ್ಪಿಟ್ಲ್ ಇದ್ದೀನಿ, ಅಯ್ಯೋ ನನಗೆ ಇವಾಗ ಆಪರೇಷನ್ ಮಾಡ್ತಾರೆ ಕಲ್ಪನೆ ಮಾಡಿರೋಂಗೆ, ಎಚ್ಚರದಲ್ಲೂ ಮೋಹದಿಂದ ಕಣ್ಣಿಗೆ ಕಟ್ಟಿಕೊಂಡು ನನ್ನ ಹೆಂಡತಿ, ನನ್ನ ಪರಿವಾರ, ನಾನಿಂತವನು, ನನ್ನನ್ನು ಇವಾಗ ಯಾರು ಕೇರ್ ಮಾಡ್ತಾ ಇಲ್ಲ, ನನಗೆ ಯಾರೂ ಇಲ್ಲ, ಬೇರೆ ಬೇರೆ ನಾನು ಮುದುಕ ಆಗ್ಬಿಟ್ಟಿದ್ದೀನಿ, ನಾನ್ ಪಾಪಿ ಆಗ್ಬಿಟ್ಟಿದ್ದೀನಿ, ನನಗೆ ನಷ್ಟ ಆಗ್ಬಿಟ್ಟಿದೆ, ಇಂಥ ಬೇಕಾದಷ್ಟು ಕಲ್ಪನೆ. ಯಾಕಿದನ್ನ ಕಲ್ಪನೆ ಅಂತ ಕರೀತಾರೆ ಅಂದ್ರೆ, ಎಚ್ಚರ ಆದ ತಕ್ಷಣ ಹೇಗೆ ಸ್ವಪ್ನದಲ್ಲಿ ಕಲ್ಪನೆ ಮಾಡೋವನಿಗೆ ಎಚ್ಚರ ಆದ ತಕ್ಷಣ ಏನು ಇಲ್ವೋ, ಇದು ಅದೇ ರೀತಿ ಆಗತ್ತೆ, ಖಂಡಿತ ಆಗತ್ತೆ. ಆವಾಗ ಅವನಿಗೆ ಗುರು ಸಿಗ್ತಾನೆ. ಇವಾಗ ಗುರು ಸಿಗೋದು ಅಂದ್ರೆ ಹೇಗೆ, ಎಲ್ಲಾರ್ಗು ಸಿಗ್ತಾನೆ. ಆದ್ರೆ ನಾವು ಅದಕ್ಕೆ ಏನ್ ಹೇಳಿದ್ರು, ಪರೀಕ್ಷಾ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾ ನಾಸ್ತಿ ಅಕೃತಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೆ ಸಮಿತ್ ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಮುಂಡಕೋಪನಿಷತ್ ಮಂತ್ರ ಇದು ಎಷ್ಟು ಚೆನ್ನಾಗಿ ಮಂತ್ರ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಏವಾಕಾರ ಹಾಕಿದ್ದಾರೆ. ಮೊದಲು ಹೇಳಿದ್ರು ಪರೀಕ್ಷಾ ಬ್ರಾಹ್ಮಣ ಕರ್ಮಚಿತಾನ್ ಲೋಕಾನ್ ಪರೀಕ್ಷಾ. ಬ್ರಾಹ್ಮಣ ಅಂದ್ರೆ ಯಾರು? ಯಾರು ಬ್ರಹ್ಮನನ್ನು, ಪರಮಾತ್ಮನನ್ನು ತಿಳಿದುಕೋಬೇಕು ಅಂತ ಆಸೆ ಪಡ್ತಾನೋ,
ದೃಢ ಸಂಕಲ್ಪ ಮಾಡ್ತಾನೋ ಅವನು ಪರೀಕ್ಷಾ ಪ್ರಪಂಚವನ್ನ ಶರೀರವನ್ನು ನೋಡಿ ಅಕೃತ ಕೃತೇನ ನ ಅಸ್ತಿ ಇತಿ. ಯಾವುದು ಯಾವಾಗ್ಲೂ ಇರುವ ವಸ್ತು, ಬದಲಾವಣೆ ಆಗದಿರುವ ವಸ್ತು, ಅದನ್ನ ನಾವು ಮಾಡಿ ಪಡಿಬೇಕಾಗಿಲ್ಲ. ನಾನಿವಾಗ ಆಕಾಶದಲ್ಲಿ ಓಡಾಡಬೇಕು, ನಾ ಏನ್ ಪ್ರಯತ್ನ ಮಾಡ್ಬೇಕು? ಅದೇ ಆಕಾಶದಲ್ಲೇ ಕೂತೀನಿ, ಆಕಾಶದಲ್ಲೇ ಮಾತಾಡ್ತೀನಿ, ಆಕಾಶದಲ್ಲೇ ನಗ್ತೀನಿ. ನಾ ಮಾಡಿ ಏನ್ ಪಡಿಬೇಕು? ನನಗೆ ತಿಳ್ಕೋಬೇಕಷ್ಟೆ ಏನಂತ. ಆಕಾಶ ಅನ್ನೋದು ತತ್ವ ಸರ್ವ ವ್ಯಾಪಕವಾಗಿದೆ, ಎಲ್ಲ ಕಡೆ ಅಷ್ಟೇ, ಇಲ್ಲೂ ಅಷ್ಟೇ, ಜಾಸ್ತಿ ಏನು ಕಷ್ಟ ಇಲ್ಲ. ಯಾವಾಗ ಮಾಡಬೇಕಾಗಿಲ್ಲ ತಿಳ್ಕೋಬೇಕು ಅಂತ ಗೊತ್ತಾಯ್ತು, ನಿರ್ವೇದಂ ಆಯಾತ್. ಸ್ವಲ್ಪ ಅವನಿಗೆ ಏನಾಯ್ತು, ವೈರಾಗ್ಯ. ವೈರಾಗ್ಯ ಅಂದ್ರೆ ಏನು? ಮಾಡಿ ಪಡೆಯೋದ್ರಲ್ಲಿ ವೈರಾಗ್ಯ. ಓಹೋ, ನಾನು ಎಷ್ಟು ಇಂದ್ರ ಆಗ್ಬೇಕು ಅಂತ ಪ್ರಯತ್ನ ಪಟ್ರುನು ಇಂದ್ರನು ಆಗ್ತೀನಿ, ರಾಜ್ಯನು ಆಳ್ತೀನಿ. ಆಮೇಲೆ ಏನಾಯ್ತು, ಕ್ಷೀಣೆ ಪುಣ್ಯ ಮತ್ಯ ಲೋಕಂ ವಿಶಂತಿ. ಸೊ ಎಲ್ಲ ಅನಿತ್ಯ ಫಲಗಳು ಅಂತ ಗೊತ್ತಾದ ಮತ್ತೆ ಅವನಿಗೆ ವೈರಾಗ್ಯ ಬಂದೇ ಬರುತ್ತೆ. ಅವಾಗ ಏನ್ ಮಾಡ್ತಾನೆ, ಸಹ ತತ್ ವಿಜ್ಞಾನಾರ್ಥಂ. ಓಹೋ, ನಾನೀ ಪರಮಾತ್ಮನನ್ನ ತಿಳ್ಕೊಳ್ಳೋವರೆಗೂ ನನ್ನ ಈ ಫುಟ್ಬಾಲ್ ತರ ನನ್ನನ್ನು ಆಟ ಆಡ್ಸೋದು ಯಾವತ್ತೂ ಬಿಡೋದಿಲ್ಲ. ಎಲ್ಲಾರು, ಎಲ್ಲಾ ದೇವತೆಗಳು, ಎಲ್ಲ ಲೋಕದವರು ನಮ್ಮ ಹತ್ರ ಫುಟ್ಬಾಲ್ ಆಟನೇ ಆಡಿರೋದು. ಅವ್ರು ಅಲ್ಲಿಂದ ಓದಿತಾರೆ, ಇವ್ರು ಇಲ್ಲಿಂದ ಓದಿತಿದ್ದಾರೆ, ಎಲ್ಲ ಇದೇ ಕೆಲಸ. ಗೊತ್ತಾಗ್ಬಿಡ್ತೀವಿ ನಿಮಗೆ. ಓಹೋ ತತ್ ವಿಜ್ಞಾನಾರ್ಥಂ, ಆ ಪರಮಾತ್ಮ ಸ್ವರೂಪವನ್ನ ತಿಳ್ಕೋಬೇಕು ಅಂತ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಂ ಏವ ಅಭಿಗಚ್ಚೆ. ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಆ ಗುರು ಹತ್ರ ಸಮಿತ್ಪಾಣಿಯಾಗಿ ಹೋಗಬೇಕು. ಮೊದಲು ಏನು, ಸಮಿತ್ಪಾಣಿ ಜೊತೆಲಿ ಏವಾಕಾರ ಸೇರಿಸ್ಬೇಕು, ಸಮಿತ್ಪಾಣಿಯಾಗಿಯೇ ಹೋಗಬೇಕು. ಗುರುವಿನ ಹತ್ರ ಕ್ಲಾಸ್ಗೆ ಬರೋಕ್ ಮುಂಚೆ, ನಾವು 4:15 ಕ್ಲಾಸ್ಗೆ ಬರೋಕ್ ಮುಂಚೆ ಯಾರು ಹೇಳ್ತಾ ಇದ್ದಾರೆ? ಹೆಂಗಸ್ರು ಹೇಳ್ತಾ ಇದ್ದಾರಾ? ಉಪನಿಷತ್ತನ ಹೆಂಗಸ್ರು ಹೇಳ್ಬಾರ್ದಂತಲ್ಲ. ಇದೆಲ್ಲ ಬೇಕಾದಷ್ಟು ಕಲ್ಪನೆಗಳು ಇರುತ್ತೆ ಎಷ್ಟೋ ಸರಿ. ಇವಾಗ ಎಲ್ಲಾರು ಏನಾಗುತ್ತೆ, ಬಿಡ್ಬೇಕು. ಏನಾಗುತ್ತೆ, ನಾನು ಏನಿದೆ ಅಂತ ತಿಳ್ಕೊಳ್ತೀನಿ, ಪ್ರೆಜುಡಿಸ್ ಮೈಂಡ್ ಇಲ್ದೆ. ಸಮಿತ್ಪಾಣಿ ಅಂದ್ರೇನು? ದೋಷ ದೃಷ್ಟಿ ಇಲ್ಲದೆ ಶ್ರದ್ಧೆ ಭಕ್ತಿಯಿಂದ ಪ್ರೀತಿಯಿಂದ ಕೂಡಿದವನು, ವಿಶ್ವಾಸದಿಂದ ಕೂಡಿದವನಾಗಿ ಬರೋಂದ್ರೆ ಅದಕ್ಕೆ ಸಮಿತ್ಪಾಣಿ ಅಂತ. ಅದಕ್ಕೆ ಯವಾಕಾರ ಹಾಕೋದು. ಆಮೇಲೆ ಎಲ್ಲಿ ಬರ್ಬೇಕು? ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರು, ಅವನ ಹತ್ರನೇ ಬರ್ಬೇಕು. ಸುಮ್ಮನೆ ಆಗೋದಿಲ್ಲ. ಬೇರೆ ಯಾರಾದ್ರೂ ಇಲ್ಲ ರೀ, ಅವ್ರಿಗೂ ಬರುತ್ತಂತೆ. ನನಗೆ ತುಂಬಾ ಸಲ ಹೇಳ್ತಿದ್ರು, ಅಲ್ಲೂ ಸತ್ಸಂಗ ನಡೆಯುತ್ತೆ, ಇಲ್ಲೂ ಸತ್ಸಂಗ ನಡೆಯುತ್ತೆ, ಎಲ್ಲ ಕಡೆ ಎಲ್ಲದಕ್ಕೂ ಸತ್ಸಂಗ ಅಂತ ಹೆಸರು. ಯಾಕೆ? ಸತ್ ಪರಮಾತ್ಮನ ಸಂಘ, ಅದು ಕರೆಕ್ಟು. ಆದ್ರೆ ಸ್ವಾಧ್ಯಾಯ ಆಗ್ಬೇಕೋ ಇಲ್ವೋ, ಎನ್ಕ್ವೈರಿ ಆಗ್ಬೇಕೋ ಇಲ್ವೋ, ವಿಚಾರ ಆಗ್ಬೇಕೋ ಇಲ್ವೋ. ಅದಕ್ಕೆ ಏನ್ ಹೇಳಿದ್ರು, ಅಲ್ಲಿ ಏವಾಕಾರ ಏನ್ ಮಾಡಿದ್ರು, ಗುರುಗ್ ಹಾಕೋದು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರು. ಆಮೇಲೆ ಯಾರು ಹೋಗ್ಬೇಕು? ಶಿಷ್ಯನೇ ಹೋಗ್ಬೇಕು, ಇವನೇ ಹೋಗ್ಬೇಕು, ಯಾರನ್ನೂ ಕಳಿಸ್ಬಾರ್ದು. ನೀವ್ ಕೇಳ್ಕೊಂಡ್ ಬಂದ್ಬಿಡಿ, ಆಮೇಲೆ ನಾನು ನೋಡ್ತೀನಿ ಅದನ್ನ. ಆಮೇಲೆ ಯಾರು ನೋಡೋದೇ ಇಲ್ಲ. ಆದಷ್ಟು ಯಾವಾಗ ಡೈರೆಕ್ಟ್ ಆಗಿ ಇದ್ ಮಾಡ್ಬೋದು, ಅದು ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ಆಮೇಲೆ ಅಭಿಗಚ್ಚೆ, ಗುರುನಲ್ಲಿ ಹೋಗಿ ಸೇರಿ ಶ್ರವಣ ಮನನ ನಿಧಿಧ್ಯಾಸನದಿಂದ ಖಂಡಿತ ಇವನಿಗೆ ಉದ್ಧಾರ ಆಗ್ತಾನೆ. ಇಲ್ಲಿ ಸ್ವಲ್ಪ ಚರ್ಚೆ ಮಾಡ್ತಾರೆ, ಎಷ್ಟು ಕರ್ಮ ಇದೆ, ಯಾವ ಕರ್ಮ ಹೋಗತ್ತೆ, ಯಾವ ಕರ್ಮ ಹೋಗೋಲ್ಲ. ಸಂಚಿತ ಕರ್ಮ, ಕ್ರಿಯಮಾನ್ ಕರ್ಮ, ಆಮೇಲೆ ಪ್ರಾರಬ್ಧ. ಈ ಮೂರಲ್ಲಿ ಯಾವುದು ಹೋಗತ್ತೆ, ಯಾವುದು ಹೋಗೋದಿಲ್ಲ, ಎಲ್ಲಿವರೆಗೂ ಇರುತ್ತೆ, ಅದು ಯಾವ ದೃಷ್ಟಿಯಿಂದ ಹೇಳಿರೋದು? ಜ್ಞಾನಿ ದೃಷ್ಟಿಯಿಂದ ಹೇಳಿರೋದಾ, ಅಜ್ಞಾನ ದೃಷ್ಟಿಯಿಂದ ಹೇಳಿರೋದಾ? ಎಲ್ಲವನ್ನು ನಾಳೆ ನೋಡೋಣ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಂ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ, ಪೃಥಿವೀ ಸಸ್ಯಶಾಲಿನಿ, ದೇಶೋಯಂ ಕ್ಷೋಭರಹಿತೋ, ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿ.